ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿ ಡೈಲಿ ವ್ಲಾಗ್ಸ್ ಅಂತೇಳಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಅಂತ ನೋಡೋಣ. ನಾನು ವಿಡಿಯೋ ಹಾಕಿ 6 ಡೇಸ್ ಆಯಿತು. ರಾಣಿ ಸೀಮಂತ ಮತ್ತು ಆಮೇಲೆ ಮದುವೆ ಕೆಲಸ ಅಂತ ಸ್ಟಾರ್ಟ್ ಆಯಿತು ಅಂತೇಳಿ ಅಲ್ಲಿಗೆ ಲಾಸ್ಟ್ ಹಾಕಿದ್ದು, ಮತ್ತು ಹಾಕಲೇ ಇಲ್ಲ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೇನಿದೆ ಮತ್ತು ನೆಕ್ಸ್ಟ್ ಮುಂದೆ ಇನ್ನು ಯಾವ್ಯಾವ ಥರ ವೀಡಿಯೋಸ್ ಎಲ್ಲ ಬರುತ್ತೆ ಅಂತ ನೋಡ್ಕೊಂಡು ಬರೋಣ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ವೀಡಿಯೋಸ್ ಮಾತ್ರ ಸಖತ್ತಾಗಿದೆ. ತುಂಬ ಜನ ಕಾಯ್ತಾ ಇದ್ದೀರಾ ಕೂಡ. ಕೇಳಿದರು ಕೆಲವೊಬ್ಬರು ಸಬ್ಸ್ಕ್ರೈಬರ್ಸ್ ಎಲ್ಲ, ನೀವು ಇನ್ನು ವೀಡಿಯೋ ಹಾಕಿಲ್ಲ, ಮದುವೆ ವೀಡಿಯೋ ಹಾಕಿಲ್ಲ ಅಂತೇಳಿ. ನನಗಂತೂ ಖುಷಿನೇ ಆಯಿತು ನೋಡಿ. ನಮ್ಮ ಬೊಮ್ಮನಹಳ್ಳಿಲಿ ಒಂದು 3-4 ಜನ ಸಬ್ಸ್ಕ್ರೈಬರ್ಸ್ ನನ್ನ ಮಾತಾಡಿಸಿ ನಿಮ್ಮ ಯೂಟ್ಯೂಬ್ ಚಾನಲ್ ತುಂಬ ಚೆನ್ನಾಗಿ ಬರ್ತಾಯಿದೆ, ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀರಾ, ಗಾಡಿ ತೊಗೊಂಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳಿದರು. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಹಾಗೆ ನಾವಿಲ್ಲಿ ಇವತ್ತು ಬ್ರೈಡ್ ಟು ಬಿ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ ನೋಡಿ. ಏನೋ ಮದುವೆ ಕೆಲಸ, ಮದುವೆ ಅದು ಇದು ಅಂದರೆ ಏನೋ ಒಂಥರ ಖುಷಿ ನಮಗೆ. ಹಾಗೆ ಇಲ್ಲಿ ನಮ್ಮ ಬ್ರೈಡ್ ಬೇಬಿ ನೋಡಿ ಹೇಳಿದ್ಲು ನಮಗೆ, ಅದಕ್ಕೆ ಮಾಡೋಣ. ಆ್ಯಕ್ಚುಲಿ ನಮಗೆ ಹೆಣ್ಮಗಳಲ್ವ ಇವಳು, ನಮ್ಮ ಮನೆಯವ್ರ ತಂಗಿ. ಮಾಡೋಣ ಅದಕ್ಕೆ ಎಲ್ಲರೂ ಬ್ರೈಡ್ ಟು ಬಿ ಮಾಡೋಣ ಅಂಥೇಳಿ. ನಮಗೆ ಮಧ್ಯಾಹ್ನದಿಂದ ಸಂಜೆ, ಬೆಳಗ್ಗೆಯಿಂದ ಸಂಜೆವರೆಗೂ ಅದೇ ಕೆಲಸ ಆಗಿಬಿಡುತ್ತೆ. ಸೊ ಹಂಗಾಗಿ ನಾವೇನು ಮಾಡಿದ್ವಿ, ನೈಟ್ ಮಾಡ್ಕೊಂಡ್ವಿ ಇದನ್ನು. ಆ್ಯಕ್ಚುಲಿ ಬ್ರೈಡ್ ಟು ಬಿ ನೈಟೇ ಅಲ್ವಾ ಸೆಲೆಬ್ರೇಟ್ ಮಾಡೋದು. ಸೊ ಹಂಗಾಗಿ ಬೇರೆ ಎಲ್ಲೂ ಹೋಗಲಿಲ್ಲ, ಮೇಲೇನೂ ನಮಗೆ ರೆಡಿ ಮಾಡ್ಕೊಳಕ್ಕಾಗಲಿಲ್ಲ. ಸೊ ಹಂಗಾಗಿ ಇಲ್ಲೇ ಮಾಡ್ಕೊಂಡ್ವಿ ನಾವು. ಇಲ್ಲಿ ಪಾರ್ಲರಲ್ಲಿ ಅಂದರೆ ನಾನು ನಮ್ಮ ಸಿಸ್ಟರ್ಸ್ ಎಲ್ಲ ನಮ್ಮ ಊರಿಂದ ಒಂದಿಬ್ಬರು ಸಿಸ್ಟರ್ಸ್ ಬಂದಿದ್ದರು. ನಾನು ನಮ್ಮ ಸಿಸ್ಟರ್ಸು, ಮನೆಯವರೇ ಎಲ್ಲ, ಬೇರೆ ಹೊರಗಡೆ ಅವ್ರು ಯಾರಿಲ್ಲ. ಯಾಕೆ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು ಫ್ರೆಂಡ್ಸ್. ಅದೆಲ್ಲ ಮುಗಿಸೋಷ್ಟೊತ್ತಿಗೆ 1 ಗಂಟೆ ಆಗ್ಬಿಡ್ತು ನೈಟು. ಸೊ ಹಂಗಾಗಿ ನಾವು ಬೇಡ, ನಾವೇ ಮಾಡ್ಕೊಂಡ್ರೆ ಆಯಿತು, ಸೆಲೆಬ್ರೇಟ್ ಮಾಡೋಕ್ಕೆ ಒಂಥರ ಚೆಂದ ಅಲ್ವಾ. ಸೊ ಹಂಗಾಗಿ ನಾವು ಎಲ್ಲ ಕೇಕೆಲ್ಲ ಕಟ್ ಮಾಡಿ, ಡ್ಯಾನ್ಸ್ ಮಾಡಿ ಮಲ್ಗೋ ಅಷ್ಟೊತ್ತಿಗೆ ರಾತ್ರಿ 1 ಗಂಟೆ ಆಗೇ ಬಿಡ್ತು ನೋಡಿ. ನಾವೇನ ಆ್ಯಕ್ಚುಲಿ ನೈಟ್ ಮಾಡಿದ್ದೆ ಯಾಕೆ ಅಂದರೆ ಮಕ್ಕಳೆಲ್ಲ ಮಲಗಿರ್ತಾರೆ, ನಮಗೇನು ಮಾಡೋಕ್ಕೆ ಬಿಡೋದಿಲ್ಲ, ಸ್ವಲ್ಪ ಎಂಜಾಯ್ ಮಾಡೋಕ್ಕೆ ಬಿಡೋಲ್ಲ. ಹಂಗಂತ ನಮ್ಮ ಮಕ್ಕಳೇನು ದೂರ ಇಡ್ತಾ ಇಲ್ಲ. ಸುಮ್ಮನೆ ಅವರು ನಿದ್ದೆಗಿಡಬೇಕು, ನಾವು ಸುಮ್ಮನೆ ಕೂಗಾಡಬೇಕು. ಯಾಕಂದರೆ ನಮ್ಮ ಕೆಲಸ ನಮಗೆ ತುಂಬ ಇರ್ತವೆ. ಸೊ ಹಂಗಾಗಿ ಅವ್ರನ್ನ ಎಲ್ಲ ಮಲಗಿಸಿ ನಾವು ನೈಟ್ 10 ಗಂಟೆಯಿಂದ ಸ್ಟಾರ್ಟ್ ಮಾಡಿರೋದು ನೋಡಿ. ಸೊ ಹಂಗಾಗಿ ತುಂಬ ಲೇಟ್ ಆಗಿಬಿಡ್ತು ನಮಗಾದರೆ. ಆಮೇಲೆ ಫೋಟೋ ವಿಡಿಯೋಕ್ಕೆ ನಮಗೆ ಫೋಟೋಸು ವೀಡಿಯೋಸ್ ತಕ್ಕೊಳ್ಳೋಕ್ಕೆ ಬಿಡೋದಿಲ್ಲ ನಮ್ಮ ಮಕ್ಕಳು, ಅಷ್ಟು ಹಿಂಸೆ ಮಾಡಿಬಿಡ್ತಾರೆ. ಅದೇ ಬೇಜಾರು ನಮಗೆ. ಅವ್ರನ್ನ ಬಿಟ್ಟು ಮಾಡಬೇಕು ಅಂತ ಏನಿಲ್ಲ ನನಗೆ. ಆಲ್ರೆಡಿ ಎಲ್ಲರೂ ಮಲಗಿಬಿಟ್ಟಿದ್ರು. ನಾವೇ ಇದ್ದು ಫೋಟೋಸ್ ವೀಡಿಯೋಸ್ ಎಲ್ಲ ಚೆನ್ನಾಗಿ ತಕ್ಕೊಂಡ್ವಿ. ಆ ಫೋಟೋಸ್ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಅದಾದರೆ ಫೈನಲಿ ಎಲ್ಲ ಮುಗಿಸಿ ನಾವು ಮಲ್ಗಕ್ಕೆ ಹೋದ್ವಿ ನೋಡಿ. ನಾನಿಲ್ಲಿ ನೆಕ್ಸ್ಟ್ ಡೇ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಖುಷಿಗೆ ಮತ್ತು ನಮ್ಮ ವೃಂದಾಗೆ ಇಬ್ರಿಗೂ ಯೆಲ್ಲೋ ಕಲರ್ ಡ್ರೆಸ್ ತರಿಸಿದ್ವಿ. ಇದು ಹಲ್ದಿ ಫಂಕ್ಷನ್ಗೆ. ನಾವು ಆಲ್ಮೋಸ್ಟ್ ಎಲ್ಲ ಹಲ್ದಿ ಫಂಕ್ಷನ್ಗೆ ಡ್ರೆಸ್ ತರಿಸ್ಕೊಳ್ಳೋಣ ಅಂತ ಮಾತಾಡ್ಕೊಂಡಿದ್ವಿ ನೋಡಿ. ಸೊ ಹಂಗಾಗಿ ನಾವೆಲ್ಲ ಇಲ್ಲಿ ಡ್ರೆಸ್ ತರಿಸ್ಕೊಂಡ್ಬಿಟ್ಟಿದ್ದೀವಿ. ನಂದು ಚೆನ್ನಾಗಿದೆ, ನಂದು ಬಂದಿದ್ದು ಸ್ಟಿಚಿಗೆ ಕೊಟ್ಟಿದ್ದೆ, ಹಂಗಾಗಿ ನಾನು ವಿಡಿಯೋ ಮಾಡಲಿಲ್ಲ. ಇಲ್ಲಿ ಬಂದುಬಿಟ್ಟು ದೇವಸ್ಥಾನಗಳಿಗೆಲ್ಲ ಉಲ್ಪಿ ಸಾಮಾನು ಕೊಡ್ತಾರೆ ಅಂತಾರಲ್ವ, ಆ ಥರ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ. ಮತ್ತು ಬಂದವ್ರಿಗೆಲ್ಲ ರಿಟರ್ನ್ ಗಿಫ್ಟು ಅಂತ ರೆಡಿ ಮಾಡ್ತಾಯಿದ್ದಾರೆ. ನಾನು ಇಲ್ಲಿ ಅಕ್ಕಿ ಹಿಟ್ಟು ಮತ್ತು ಎಳ್ಳು ಬೆಲ್ಲ ಹಾಕಿ ಚಿಗಳಿ ತಂಬಿಟ್ಟು ಅಂತ ಮಾಡ್ತಾರೆ ಅಲ್ವಾ ಮದುವೆಗೆ. ಸೊ ನಾನು ಇದನ್ನು ಮಾಡ್ತಾಯಿದ್ದೀನಿ. ಹಾಗೆ ಒಂದೊಂದು ಕೆಲಸ ಇದೇ ಥರ ಹಂಚ್ಕೊಂಡು ಮಾಡ್ತಾಯಿದ್ದೀವಿ ನಾವಾದರೆ. ಏನು ಮಾಡ್ತೀರಿ ಚಿಗಳಿ ತಂಬಿಟ್ಟು ನಾಳೆ ಪೂಜೆಗೆ ಎಲ್ಲದಕ್ಕೂ ಬೇಕು ಅಲ್ವಾ. ಹಾಗೆ ಎಲ್ಲ ಮುಂದೆ ರೆಡಿ ಮಾಡಿ ಇಟ್ಕೊಂಡ್ಬಿಡು. ಅಡ್ವಾನ್ಸ್ ನಮಗೆ ಬೇಕು ಮತ್ತು ನಮ್ಮ ಚಿಕ್ಕಮ್ಮರಿಗೂ ಬೇಕು. ಸೊ ಹಂಗಾಗಿ ಅಕ್ಕಿ ಹಿಟ್ಟು ಬೆಲ್ಲ ಎಲ್ಲ ಮಿಕ್ಸಿಗೆ ಹಾಕಿ ಎಳ್ಳು ಚಿಗಳಿ ಎಲ್ಲ ಮಾಡಿ ಇಟ್ಟಿರ್ತೀವಿ. ಹಂಗೆ ಪೂಜೆಗೆ ಹೆಂಗೆ ತಗೊಂಡು ಮಾಡ್ತಾ ಇರ್ಬೇಕಷ್ಟೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡಬಾರ್ದು. ಸರಿನಾ? ನಿಮ್ಮ ಮದುವೆಲ್ಲೂ ನೀವು ಹಿಂಗೆ ಮುಂದೆ ಮಾಡಿ ಇಟ್ಕೊಂಬಿಡಿ. ಅವಾಗೆಲ್ಲ ಎಲ್ಲಿ ಒಳ್ಳೆ ಅಡ್ವೈಸ್ ಕೊಡ್ತಾವ್ರೆ. ಎಲ್ಲಿ ಮಾಡ್ಕೊಂಡು ಇಟ್ಕೊಂತೀರ, ಮಿಕ್ಸಿಗೆ ಹಾಕ್ಬಿಡಲ್ಲ. ಬನ್ನಿ ಮಿಕ್ಸಿಗೆ ಹಾಕ.
ನೋಡಿ ಮದುವೆ ಕೆಲಸ ಅಂತ ಬಂದರೆ ಎಷ್ಟು ಜನ ಇದ್ರೂ ಕಡಿಮೆನೇ ಫ್ರೆಂಡ್ಸ್. ಯಾಕೆಂದರೆ ಅದು ಮಾಡಿ ಇದು ಮಾಡಿ ಅಂತ ಕೆಲಸಕ್ಕೆ ಸಾಕಾಗೋದೇ ಇಲ್ಲ ನೋಡಿ, ಅಷ್ಟು ಜನ ಬೇಕಾಗಿಸುತ್ತೆ. ಹಾಗೆ ಇಲ್ಲಿ ನಾವಿಲ್ಲಿ ಜಗಲಿ ತಂಬಿಟ್ಟು ಎಲ್ಲ ರೆಡಿಯಾಗಿದೆ. ಇವರು ಅಕ್ಕಿ ತಿಂದು ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ನೈಟ್ಗೆ ಮಧ್ಯಾಹ್ನ ಎಲ್ಲ ನಮ್ಮದು ಸ್ವಲ್ಪ ಅಲ್ಲಿ ಕೆಲಸ ಇತ್ತು ಅಲ್ವ, ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಕೆಲವೊಂದು ಕಾರ್ಡ್ ಕೊಡೋದಿತ್ತು, ಕಾರ್ಡೆಲ್ಲ ಕೊಟ್ಕೊಬಂದು ಇಲ್ಲಿ ನೈಟ್ ಮಂಡಕ್ಕಿ ಹಚ್ಚೋಣ, ಮಂಡಕ್ಕಿ ಅವಲಕ್ಕಿ ನಾನು ಅತ್ತೆ ರೆಡಿ ಮಾಡ್ಕೊಂಡ್ವಿ. ಯಾಕೆಂದರೆ ಬಂದವ್ರಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅಂತ ಕೊಟ್ಟರೆ ನಮ್ಮ ಖುಷಿ ನೋಡಿ ಹೆಂಗೆ ಅಜ್ಜಿ ಬರೀ ಏನೇನು ಮಾಡ್ಕೊಂತಿದ್ದೀನಿ ಅಮ್ಮ ಒಂದೊಂದು ದಿನದಲ್ಲಿ. ಶಿಲ್ಬಿ ಸಂಪಿಟ್ಟು 2 ಇಲ್ಲ 2 ಒಂದು ಉರ್ಗಡ್ಲೆ ಹಾಕಿದ್ನಲ್ಲ ಇಲ್ಲಿ ತಂದು. ಕುರ್ಕುರೆ ಅಂತ ಕೊಡ್ರಿ ಸರ್, ಕುರ್ಕುರೆ ಅಂತ ಮನೆಯಲ್ಲಿ ಮಂಡಕ್ಕಿ ಎಲ್ಲ ಮಾಡ್ಕೊಂಡು ಕವರ್ಗೆಲ್ಲ ತುಂಬಿಟ್ಲು ಹತ್ತಿನೂ. ಮಂಡಕ್ಕಿ ಚೆನ್ನಾಗಿತ್ತು ಮಂಡಕ್ಕಿ ಕೂಡ, ಕುರುಕುರು ಅಂತ ಇತ್ತು ನೋಡಿ. ಇಷ್ಟ ಆಯಿತು ನಮ್ಗೆ. ಆದರೆ ಯಾಕೆಂದರೆ ನಾನು ಆವಾಗಲೇ ಏನು ಹೇಳ್ತಿದ್ದೆ, ಖುಷಿ ವಿಡಿಯೋ ಮಾಡ್ತಾ ಇದ್ದಲ್ವ, ಸೊ ಹಂಗಾಗಿ ಸುಮ್ಮನೆ ನೋಡಿ. ಬಂದವ್ರಿಗೆ ಬಂದ ತಕ್ಷಣ ಒಂದು ಸ್ವಲ್ಪ ಮಂಡಕ್ಕಿ ಕೊಟ್ಟರು, ಅವ್ರಿಗೂ ಖುಷಿ. ಸ್ವಲ್ಪ ಊಟ ಹಾಸ್ಕೊಂಡು ಬಂದಿರ್ತಾರೆ. ಅವಲಕ್ಕಿನೂ ಚೆನ್ನಾಗೇ ಆಗಿತ್ತು, ಎಲ್ಲ ಮಾಡ್ಕೊಂಡ್ವಿ. ಹಾಗೆ ನೆಕ್ಸ್ಟ್ ನಮ್ಮ ಚಿನ್ನು ಇಲ್ಲಿ ಕೆಂಪು ಮೆಣಸಿನ್ಕಾಯಿ ಚಟ್ನಿ ಹಾಕ್ತಾ ಇದ್ದಾರೆ. ಯಾಕೆಂದರೆ ಒಂದು ವಾರ 10 ದಿನ ಇಟ್ಕೊಂಡು 15 ದಿನಗಟ್ಟಲೆ ಇದನ್ನು ಇಟ್ಕೊಂಡು ತಿನ್ಬೋದು. ಮದುವೆಗೆಲ್ಲ ಬಂದಿರ್ತಾರಲ್ವ, ಸೊ ಅವ್ರಿಗೆ ಒಂದು ಸ್ವಲ್ಪ ಊಟಕ್ಕಾಗುತ್ತೆ, ರೊಟ್ಟಿ ಆ ಥರ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅತ್ತೆನ ಬೀಸ್ಕೊಂಡು ಬಂದಿದ್ದಾರೆ. ಹಾಗೆ ಇಲ್ಲಿ ಮತ್ತೆ ನಮ್ಮ ಮದುಮಗಳು ಕೂಡ ಮೆಹಂದಿ ಹಾಕ್ಸ್ಕೊತಾ ಇದ್ದಾಳೆ. ಅವ್ರ ಫ್ರೆಂಡೇ ಇದ್ರಂತೆ ಹಾಕೋರು, ಸೊ ಹಂಗಾಗಿ ನಮ್ಮ ಮದುಮಗಳು ಮೆಹಂದಿ ಮುಗಿತಾ ಇದೆ. ಇನ್ನೂ ಮುಗ್ದಿಲ್ಲ, ಬಟ್ ಒಂದು ತಗೊಂಡಿದ್ದೀಯಮ್ಮ ನೀವು, ಚೆನ್ನಾಗಿ ಹಾಕಿದ್ಲು ಕೂಡ. ಆಮೇಲೆ ನೆಕ್ಸ್ಟು ಫ್ರೀ ಸರ್ವಿಸ್ ಇವರೆಲ್ಲ ನೋಡಿ ವಿಡಿಯೋ ಅಂತ ಎಲ್ಲ ವಿಡಿಯೋ ಮಾಡ್ತಾ ಇದ್ದಾರೆ. ಕಾಫಿ ನಮ್ಮ ಮದುಮಗಳು ಕಾಫಿ ಮಾಡ್ಕೊಂಡು ತಂದಿದ್ದಾಳೆ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇದೆ. ಇನ್ನು ಮುಂದೆ ಒಳ್ಳೆ ವಿಡಿಯೋಗಳೆಲ್ಲ ಬರುತ್ತೆ. ನೆಕ್ಸ್ಟು ಮದುವೆ ವಿಡಿಯೋ ಹಾಕ್ತೀನಿ, ಚಪ್ರಶಾಸ್ತ್ರದ್ದು ಹಾಕ್ತೀನಿ, ಶಾಸ್ತ್ರದ್ದು ಹಾಕ್ತೀನಿ. ಬನ್ನಿ ನೋಡೋಣ. ದಿನ ಇದೇ ಕೆಲಸ ಎಕ್ಸ್ಟ್ರಾ ಪೇಮೆಂಟ್ ಬರುತ್ತಲ್ವಾ, ಹಂಗಾಗಿ ಎಕ್ಸ್ಟ್ರಾ ಡ್ಯೂಟಿ ಮಾಡಬೇಕು. ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾವು ಮಿಯಾ ಫ್ಯಾಷನ್ಗೆ ಹೋಗಿ ಎಲ್ಲೋ ಹಳದಿ ಕಲರ್ ಡ್ರೆಸ್ ಎಲ್ಲ ತೊಗೊಂಡು ಅವ್ರಿಗೆಲ್ಲ ನಾನಲ್ಲಿ ವೀಡಿಯೋ ಮಾಡಲಿಲ್ಲ. ಯಾಕಂದರೆ ಫೋನ್ ಒಂದು ಹತ್ರ ಇತ್ತು, ನಾನು ಒಂದರ ಹತ್ರ ಆದರೆ ಅಪ್ಪ ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿತ್ತು ನೋಡಿ. ಹಾಗೆ ನಮ್ಮ ಮರಿ ನನಗೆ ಸ್ಲಿಪ್ಪರು ಮತ್ತು ಡ್ರೆಸ್ಸನ್ನು ಕೊಡಿಸ್ದ. ಚೆನ್ನಾಗಿತ್ತು, ಬಟ್ ಡ್ರೆಸ್ ವೀಡಿಯೋ ಮಾಡಿಲ್ಲ, ಸ್ಲಿಪ್ಪರ್ ಒಂದೇ ವೀಡಿಯೋ ಮಾಡಿದೆ. ನೆಕ್ಸ್ಟ್ ನೋಡೋಣ ಮುಂದೆ ಇನ್ನು ಯಾವ್ಯಾವ ಥರ ವೀಡಿಯೋ, ಹಳದಿ ಶಾಸ್ತ್ರದ ವೀಡಿಯೋ, ಚಪ್ರಶಾಸ್ತ್ರದ ವೀಡಿಯೋ ಚೆನ್ನಾಗಿದೆ ಫ್ರೆಂಡ್ಸ್. ನೋಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಓಕೆನಾ, ನಾನು ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರಿನಾ? ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.